ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವೋಧ. ಇವತ್ತಿನ ಎಥಿಕಲ್ ಹ್ಯಾಕಿಂಗ್ ಕ್ಲಾಸಲ್ಲಿ ಅಡ್ವಾನ್ಸ್ ಕಮಾಂಡ್ಸ್ನ ನೋಡೋಣ. ಫಸ್ಟ್ ನಿಮ್ಮ ಟರ್ಮಿನಲ್ನ ರನ್ ಮಾಡಿ. ನೀವೊಂದು ಸರ್ವರ್ ಅಪ್ ಇದೆಯಾ, ಡೌನ್ ಇದೆಯಾ, ಅಥವಾ ಅದಕ್ಕೆ ಪ್ಯಾಕೆಟ್ಸ್ನ ನೀವು ಕಳಿಸ್ತಾ ಇರೋ ಪ್ಯಾಕೆಟ್ಸ್ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಯಾವ ಕಮಾಂಡ್ ಯೂಸ್ ಮಾಡ್ತೀರಾ? ಪಿಂಗ್ ಅನ್ನೋ ಕಮಾಂಡ್ನ ಯೂಸ್ ಮಾಡ್ತೀರಾ. ಇದು ಇಂಗ್ಲಿಷಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ವಾಟ್ ಈಸ್ ಪಿಂಗ್ ಅಂತ ಕೇಳಿದ್ರೆ, ಇಟ್ ಈಸ್ ಯೂಸ್ ಟು ಟೆಸ್ಟ್ ರೀಚಬಿಲಿಟಿ ಆಫ್ ಎ ಹೋಸ್ಟ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್. ಅಂದ್ರೆ ಏನು, ಇವಾಗ ನೀವೊಂದು ಪ್ಯಾಕೆಟ್ನ ಸೆಂಡ್ ಮಾಡ್ತೀರಾ ಆ ಡೆಸ್ಟಿನೇಷನ್ ಕಂಪ್ಯೂಟರ್. ಇವಾಗ 2 ಕಂಪ್ಯೂಟರ್ ಇರುತ್ತೆ, ಒಂದು ಸೋರ್ಸ್, ಇನ್ನೊಂದು ಡೆಸ್ಟಿನೇಷನ್. ಇವಾಗ ನಾನು ಸೋರ್ಸ್ ಆಗಿ, ನೀವು ಡೆಸ್ಟಿನೇಷನ್ ಆಗಿರ್ತೀರಾ. ಇವಾಗ ಇಬ್ಬರು ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆಗಿರ್ತೀರಾ. ಆವಾಗ ಏನೋ ಒಂದು ನಾನು ನಿಮಗೆ ಡೇಟಾನ ಕಳಿಸ್ಬೇಕು. ಅದು ರೀಚ್ ಆಗ್ತಾ ಇದೆಯಾ ಇಲ್ವಾ, ಪ್ಯಾಕೆಟ್ಸ್ ಹೋಗ್ತಾ ಇದೆಯಾ ಇಲ್ವಾ, ನನ್ನ ಇಂಟರ್ನೆಟ್ ಇದಕ್ಕೆ ಕನೆಕ್ಟ್ ಆಗ್ತಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಪಿಂಗ್ನ ಅಂದ್ರೆ ಒಂದು ವೆಬ್ಸೈಟಿಗೆ ಅಪ್ ಇದೆಯೋ, ಒಂದು ವೆಬ್ಸೈಟ್ ಡೌನ್ ಇದೆಯೋ ಅಂತೆಲ್ಲ ನೋಡೋದಕ್ಕೆ ಯೂಸ್ ಮಾಡೋ ಒಂದು ಕಮಾಂಡ್ ಪಿಂಗ್, PING ಅಂತ. ಇವಾಗ ಪಿಂಗ್ ನಾನು ಯಾವ ವೆಬ್ಸೈಟ್ ಅಪ್ ಇದೆ ಅಂತ ನೋಡ್ತೀನಿ. google.com ಅನ್ನೋದು ಅಪ್ ಇದೆಯಾ ಅಂತ ನೋಡ್ತೀನಿ. ಇದು ಅಲ್ಲಿಂದ ರಿಪ್ಲೈ ಬರ್ತಾ ಇರೋದು. ಇದು ಅಪ್ ಇದ್ರೆ ಈ ತರ ಬರುತ್ತೆ, ಇಲ್ಲ ಅಂದ್ರೆ ಇದು ನಿಲ್ಸೋದಕ್ಕೆ Ctrl+Z ಅಂತ ಎಂಟರ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ರೆಸ್ಪಾನ್ಸ್ ಬರಲ್ಲ. ಯುವರ್ ಹೋಸ್ಟ್ ಈಸ್ ನಾಟ್ ಅಲೈವ್ ಅಂದ್ರೆ ನಿಮ್ಮ ಹೋಸ್ಟ್ ಅಪ್ ಇಲ್ಲ ಅಂತ ಬರುತ್ತೆ. ಹಾಗೆ ಈ ತರ ಅಪ್ ಇದ್ರೆ ಕಂಟಿನ್ಯೂಸ್ ಆಗಿ ಪ್ಯಾಕೆಟ್ಸ್ ಬರುತ್ತೆ. ಯಾವ್ದು ಒಂದು ವೆಬ್ಸೈಟ್ ಇದೆ ಅದ್ರ ವೆಬ್ಸೈಟ್ ನ IP ಅಡ್ರೆಸ್ ಇದು. ಹಾಗೆಯೇ ಇಷ್ಟು ಟೈಮ್ ಟು ಲಿವ್ ಅಂದ್ರೆ ಈ ಟೈಮ್ ಅಲ್ಲಿ ಅದು ಹೋಗಿ ಇಷ್ಟು ಆ ಟೈಮ್ ಥ್ರೂ ರೀಚ್ ಆಗ್ತಾ ಇದೆ. ಇಲ್ಲಿ TTL ಅಂತ ಇದೆ. TTL ಅಂದ್ರೇನು, ಟೈಮ್ ಟು ಲೀವ್. ಅಂದ್ರೆ ಇದೇನು ಇಸ್ ಅ ಟೈಮರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ಒಂದು ಟೈಮರ್ ವ್ಯಾಲ್ಯೂ. ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಪ್ಯಾಕೆಟ್ಸ್ ಸೆಂಡ್ ಮಾಡ್ತೀರಲ್ವ ಒಂದು ನೆಟ್ವರ್ಕ್ ಅಲ್ಲಿ, ಅದು ಒಂದು ಡೆಸ್ಟಿನೇಷನ್ ಹೇಳುತ್ತೆ ಇಷ್ಟುವರೆಗೆ ನೀನು ಈ ಪ್ಯಾಕೆಟ್ಸ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು, ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಅಥವಾ ಆ ಪ್ಯಾಕೆಟ್ ಡಿಸ್ಕಾರ್ಡ್ ಆಗೋಕ್ಕಿಂತ ಮುಂಚೆ. Avodha promise you a bright future. Learn now, pay after you land a job. Register now.